ಐಪಿಎಲ್ನಲ್ಲಿ ಆರ್ಸಿಬಿ ಗೆದ್ದ ಬಳಿಕ ವಿರಾಟ್ ಕೊಹ್ಲಿ ಹಾಗೂ ಪತ್ನಿ ಅನುಷ್ಕಾ ಶರ್ಮಾ ವೃಂದಾವನಕ್ಕೆ ಭೇಟಿ ನೀಡಿದರು. ಪ್ರೇಮಾನಂದ ಮಹಾರಾಜ್ ಸ್ವಾಮೀಜಿಗಳ ಆಶೀರ್ವಾದ ಪಡೆಯಲು ವಿರುಷ್ಕಾ ಜೋಡಿ ವೃಂದಾವನಕ್ಕೆ ಭೇಟಿ ನೀಡಿದ್ದಾರೆ. ಅಭಿಮಾನಿ ವಿಡಿಯೋ ಕಾಲ್ ಮಾಡಿ ನಟ ಯಶ್ ಆರೋಗ್ಯ ವಿಚಾರಿಸಿದ್ದಾರೆ. ಶಿವಮೊಗ್ಗದ ಯಶ್ ಫ್ಯಾನ್ ಅಸೋಸಿಯೇಷನ್ ಅಧ್ಯಕ್ಷ ಸುನಿಲ್ ಕುಮಾರ್ ರೆಕ್ಟಲ್ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸುನಿಲ್ಗೆ ನಟ ಯಶ್ ವಿಡಿಯೋ ಕಾಲ್ ಮಾಡಿ ಆರೋಗ್ಯ ವಿಚಾರಿಸಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ. ಅಮೆರಿಕದಲ್ಲಿ ಟ್ರಂಪ್ ಹೊಸ ನೀತಿ ಗ್ರೀನ್ ಕಾರ್ಡ್ ಸಂಚಲನ ಸೃಷ್ಟಿಯಾಗಿದೆ. ಕಾಯಂ ನಿವಾಸಿ ಪ್ರಮಾಣ ಪತ್ರ ಅಂದ್ರೆ ಗ್ರೀನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸುವವರು ತಮ್ಮ ಮೂಲ ದೇಶಗಳಿಗೆ ಹಿಂತಿರುಗಿ ಅಲ್ಲಿಂದ ಅಮೆರಿಕ ಕಾನ್ಸುಲೇಟ್ ಕಚೇರಿ ಮೂಲಕ ಅರ್ಜಿ ಸಲ್ಲಿಸಬೇಕು ಅಂತ ಅಮೆರಿಕ ಪೌರತ್ವ ಹಾಗೂ ವಲಸೆ ವಿಭಾಗವು ಆದೇಶ ಹೊರಡಿಸಿದೆ. ಇದರಿಂದಾಗಿ ಟೆಂಪರರಿ ವೀಸಾದಲ್ಲಿ ವಾಸ ಮಾಡುತ್ತಿರುವವರು ಹಾಗೂ ಅಕ್ರಮವಾಗಿ ವಾಸ ಮಾಡುತ್ತಿರುವವರು ಈ ನಿಯಮದ ಪ್ರಕಾರ ದೇಶವನ್ನ ತೊರೆಯಬೇಕಾಗುತ್ತದೆ. ಬಿಹಾರದಲ್ಲಿ ನಡೆದಿರುವ ಈ ಪ್ರಕರಣ ನ್ಯಾಯಾಲಯಗಳಲ್ಲಿ ನಡೆಯುವ ಮಂದಿಗತಿಯ ವಿಚಾರಣೆಗೆ ಕನ್ನಡಿ ಹಿಡಿದಿದೆ. 1992ರಲ್ಲಿ ಹಸು ಹಾಗೂ ದಾರಿಯ ವಿಚಾರಕ್ಕೆ ನಡೆಗಲಾಟೆ ಪ್ರಕರಣದಲ್ಲಿ ಸದ್ಯ ಕೋರ್ಟ್ ಈಗ ತೀರ್ಪು ಪ್ರಕಟಿಸಿದ್ದು 84 ವರ್ಷದ ವೃದ್ಧನನ್ನು, ಅದರಲ್ಲೂ ನಡೆಯೋಕು ಕಷ್ಟಪಡುವ ಸ್ಥಿತಿಯಲ್ಲಿರುವ ವೃದ್ಧನನ್ನು 34 ವರ್ಷಗಳ ಬಳಿಕ ಕಾರಾಗೃಹ ಶಿಕ್ಷೆಗೆ ಒಳಪಡಿಸಲಾಗಿದೆ. ಇದರಿಂದಾಗಿ ನಮ್ಮ ವ್ಯವಸ್ಥೆ ನ್ಯಾಯವನ್ನು ಒದಗಿಸಲು 30 ವರ್ಷಕ್ಕಿಂತಲೂ ಹೆಚ್ಚು ಕಾಲ ವ್ಯರ್ಥ ಮಾಡಿದೆ ಅಂತ ವಿಶ್ಲೇಷಿಸಲಾಗ್ತಿದೆ. ತಮಿಳುನಾಡು ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ಪತ್ನಿ ನಿಮಿಷಾಂಬಾ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಗಾಂಜಾಂನಲ್ಲಿರುವ ಪತ್ನಿ ನಿಮಿಷಾಂಬಾ ದೇಗುಲಕ್ಕೆ ಶಾಸಕ ಜಿಟಿ ದೇವೇಗೌಡ ಪುತ್ರಿ ಅಳೆಯನೊಂದಿಗೆ ಸ್ಟಾಲಿನ್ ಪತ್ನಿ ಕುಟುಂಬಸ್ಥರೊಂದಿಗೆ ಭೇಟಿ ಕೊಟ್ಟಿದ್ದಾರೆ. ರೇಷ್ಮೆ ಸೀರೆ, ಗಾಜಿನ ಬಳೆ, ಹೂ, ಹಣ್ಣು, ಕಾಯಿ ಮೂಲಕ ಮಡಿಲು ತುಂಬಿಸಿ ಉಡಿ ಸೇವೆ ಮಾಡಿಸಿದ್ದಾರೆ. ಪತಿ ಸ್ಟಾಲಿನ್ ಪುತ್ರ ಉದಯನಿಧಿ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ದು 30 ನಿಮಿಷಗಳ ಕಾಲ ವಿಶೇಷ ಪೂಜೆ ನೆರವೇರಿಸಿದ್ರು. ಇತ್ತೀಚೆಗಷ್ಟೇ ಸನಾತನ ಧರ್ಮ ಕಿತ್ತೊಗೆಯಬೇಕು ಎಂದು ಮಗ ಉದಯನಿಧಿ ಸ್ಟಾಲಿನ್ ಹೇಳಿಕೆ ಕೊಟ್ಟು ವಿವಾದ ರಚಿಸಿದ್ರು. ಆದ್ರೀಗ ತಾಯಿ ಮಗನ ಒಳಿತಿಗಾಗಿ ಶಕ್ತಿ ದೇವತೆ ಮೊರೆ ಹೋಗಿದ್ದಾರೆ. ಲಾಲ್ಬಾಗ್ ರಸ್ತೆಗೆ ಕನೆಕ್ಟ್ ಮಾಡೋ ಮೇನ್ ರೋಡ್ನಲ್ಲಿ ಡಾಂಬರ್ ಹಾಕಿ 2 ತಿಂಗಳಾಗಿಲ್ಲ, ಆಗ್ಲೇ ಬೃಹತ್ ಗುಂಡಿ ಬಿದ್ದಿದೆ. ಸಾವಿನ ಗುಂಡಿ ನಡುವೆಯೇ ವಾಹನ ಸವಾರರು ಓಡಾಡ್ತಿದ್ದಾರೆ. ಗುಂಡಿ ಬಿದ್ದಿದ್ದರಿಂದ ಒಂದೇ ರಸ್ತೆಯಲ್ಲಿ ಅಪಘಾತಗಳು ನಡೆಯುತ್ತಿದ್ದು ವಾಹನ ಸವಾರರು ಆಕ್ರೋಶ ಹೊರಹಾಕಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ಹರಗರಹಳ್ಳಿಯಲ್ಲಿ ಕಾಳಿಂಗ ಸರ್ಪ ಉಡವನ್ನ ಹಿಂಬಾಲಿಸಿಕೊಂಡು ಬಂದು ಬೇಟೆಯಾಗಿದೆ. ಸುಮಾರು 12 ಅಡಿ ಉದ್ದದ ಕಾಳಿಂಗ ಸರ್ಪದ ಜೊತೆ ಹೋರಾಡಿ ಉಡ ಮೃತಪಟ್ಟಿದ್ದು ಕಾಳಿಂಗ ಸರ್ಪವನ್ನ ಸೆರೆ ಹಿಡಿಯಲಾಗಿದೆ. ಚಲಿಸುತ್ತಿದ್ದ ರೈಲು ಹತ್ತಲು ಯತ್ನಿಸಿದ ಪ್ರಯಾಣಿಕನನ್ನ ಶಿವಮೊಗ್ಗದಲ್ಲಿ ರೈಲ್ವೆ ಪೊಲೀಸರು ರಕ್ಷಿಸಿದ್ದಾರೆ. ಶಿವಮೊಗ್ಗ ರೈಲು ನಿಲ್ದಾಣ ಪ್ಲಾಟ್ಫಾರ್ಮ್ ಸಂಖ್ಯೆ 1ರಲ್ಲಿ ಘಟನೆ ನಡೆದಿದೆ. ಪ್ರಯಾಣಿಕನೋರ್ವ ವೇಗವಾಗಿ ಬಂದ ರೈಲನ್ನ ಹತ್ತಲು ಮುಂದಾಗಿದ್ದ. ಈ ವೇಳೆ ನಿಯಂತ್ರಣ ತಪ್ಪಿ ಬೀಳುವಷ್ಟರಲ್ಲಿ ಆರ್ಪಿಎಫ್ ಇನ್ಸ್ಪೆಕ್ಟರ್ ಬಿಕೆ ಪ್ರಕಾಶ್ ಪ್ರಯಾಣಿಕನನ್ನು ಕಾಪಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಹೊರವಲಯದಲ್ಲಿ ಅವಮಾನೀಯ ಘಟನೆಯೊಂದು ನಡೆದಿದೆ. ತಾಯಿಯನ್ನ ಮಗನೊಬ್ಬ ಗುಡ್ಡಗಾಡು ಪ್ರದೇಶದಲ್ಲಿ ಬಿಟ್ಟು ಹೋಗಿದ್ದಾನೆ. ನಿನ್ನೆ ರಾತ್ರಿ 10 ಗಂಟೆಗೆ ತಾಯಿ ಕಮಲಮ್ಮ ಕಟ್ಟಿಯನ್ನ ಮಗ ಸಂತೋಷ ಕಟ್ಟಿ ಮುನವಳ್ಳಿ ಡ್ಯಾಂ ಬಳಿ ಬಿಟ್ಟು ಹೋಗಿದ್ದು, ಸಂಕೇಶ್ವರ ಡಿಪೋದಲ್ಲಿ ಕೆಎಸ್ಆರ್ಟಿಸಿ ನೌಕರನಾಗಿ ಮಗ ಕೆಲಸ ಮಾಡ್ತಿರೋದಾಗಿ ತಾಯಿ ಮಾಹಿತಿ ಕೊಟ್ಟಿದ್ದಾರೆ. ಮಾನವೀಯತೆ ಮರೆತ ಪುತ್ರನ ವಿರುದ್ಧ ಕಠಿಣ ಕ್ರಮಕ್ಕೆ ಜನರು ಆಗ್ರಹಿಸಿದ್ದಾರೆ. ಬಳಸಿ ನಟಿ ರುಕ್ಮಿಣಿ ವಸಂತ್ ಬಿಕಿನಿ ಫೋಟೋ ವೈರಲ್ ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನನ್ನ ಚಾರಿತ್ರ್ಯ ವ್ಯತೆ ಮಾಡಿದ್ದಾರೆ ಎಂದು ನಟಿ ರುಕ್ಮಿಣಿ ವಸಂತ್ ನಗರದ ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. 9 ಇನ್ಸ್ಟಾಗ್ರಾಮ್ ಅಕೌಂಟ್, 14 ಎಕ್ಸ್ ಅಕೌಂಟ್, 6 ಫೇಸ್ಬುಕ್ ಅಕೌಂಟ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ನೀಡಲಾಗಿದ್ದು ಸೈಬರ್ ಕ್ರೈಂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ.